ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪೊಲಿಟಿಕಲ್ ಸೈನ್ಸ್ ಕ್ಲಾಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಕಳೆದ ವಿಡಿಯೋದಲ್ಲಿ 1935 ಭಾರತ ಸರ್ಕಾರ ಕಾಯ್ದೆ ಕುರಿತು ನಾವು ತಿಳಿದುಕೊಂಡಿದ್ದೇವೆ. ಅದರ ಮುಂದಿನ ಪರಿಕಲ್ಪನೆಯಾದ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947 ಅಂದರೆ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಏನೇನು ತಿಳಿದುಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನೋಡೋಣ. ಇಂಟ್ರೊಡಕ್ಷನ್, ಪೀಠಿಕೆ ಅಥವಾ ಅದರ ಹಿನ್ನೆಲೆ ಕುರಿತು ತಿಳಿದುಕೊಳ್ಳೋಣ. ಜೊತೆಗೆ ದ ಕ್ಯಾಬಿನೆಟ್ ಮಿಷನ್ ರೆಕಮೆಂಡೆಡ್ ಫಾರ್, ಕ್ಯಾಬಿನೆಟ್ ಮಿಷನ್ ಸುಧಾರಣೆಯ ಶಿಫಾರಸುಗಳ ಕುರಿತು ತಿಳಿದುಕೊಳ್ಳೋಣ. ಜೊತೆಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಸಂಕ್ಷಿಪ್ತವಾಗಿ ಸಂವಿಧಾನ ರಚನಾ ಸಭೆ ಕುರಿತು ತಿಳಿದುಕೊಳ್ಳೋಣ. ಜೊತೆಗೆ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಮುಖ್ಯಾಂಶಗಳು, ಪ್ರೊವಿಷನ್ಸ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947. ಇಷ್ಟು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಮೊದಲಿಗೆ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಪೀಠಿಕೆ ಅಥವಾ ಅದರ ಸಂಕ್ಷಿಪ್ತವಾಗಿ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ, ಸ್ವತಂತ್ರ ಭಾರತವನ್ನಾಗಿ ರಚಿಸುವುದು ಅದರ ಮೂಲ ಉದ್ದೇಶ ಆಗಿತ್ತು. 1935 ಭಾರತ ಸರ್ಕಾರ ಕಾಯ್ದೆ ಭಾರತೀಯ ಪ್ರಜೆಗಳ ಬೇಡಿಕೆಗಳನ್ನು, ಆಶೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲಗೊಂಡಿತು. ಮುಂದೆ ಸ್ವತಂತ್ರ ಭಾರತಕ್ಕಾಗಿ ಒಂದು ಪ್ರಮುಖವಾಗಿ ಏನಪ್ಪ ಅಂದ್ರೆ, ಸ್ವತಂತ್ರ ಭಾರತಕ್ಕಾಗಿ ಸಂವಿಧಾನವನ್ನು ರಚಿಸಲು ರಾಜ್ಯಾಂಗ ರಚನಾ ಸಮಿತಿಯನ್ನು ರಚಿಸಬೇಕೆಂಬ ತನ್ನ ಬೇಡಿಕೆಯನ್ನು 1939ರಲ್ಲಿ ಕಾಂಗ್ರೆಸ್ ಪಕ್ಷವು ಬ್ರಿಟಿಷ್ ಸರ್ಕಾರದ ಮುಂದೆ ಪುನರ್ ಉಚ್ಚರಿಸುತ್ತದೆ. ತದನಂತರ ಬ್ರಿಟಿಷ್ ಸರ್ಕಾರವು ಕೂಡ ಇದನ್ನು ಪರಿಗಣಿಸ್ತದೆ. ದ್ವಿತೀಯ ಜಾಗತಿಕ ಯುದ್ಧ ಪ್ರಾರಂಭವಾದ ನಂತರ ಬ್ರಿಟಿಷ್ ಸರ್ಕಾರ ಸರ್ ಸ್ಟಾಫರ್ಡ್ ಕ್ರಿಪ್ಸ್ರವರನ್ನ ಭಾರತಕ್ಕೆ ಕಳಿಸಿಕೊಟ್ಟಿತು. ಕ್ರಿಪ್ಸ್ರವರು ಕೆಲವೊಂದು ಪ್ರಸ್ತಾವನೆಗಳನ್ನ ಬ್ರಿಟಿಷ್ ಸರ್ಕಾರದ ಮುಂದೆ ಇಡ್ತಾರೆ. ಹಾಗಾದರೆ ಆ ಪ್ರಸ್ತಾವನೆಗಳನ್ನ ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ವಿದ್ಯಾರ್ಥಿಗಳೇ, ಎರಡು ರೀತಿಯ ಪ್ರಸ್ತಾವನೆಗಳನ್ನ ಕಾಣ್ತೀವಿ. ಒಂದು, ಯುದ್ಧ ಮುಕ್ತಾಯವಾದ ನಂತರ ಭಾರತಕ್ಕೆ ಸಂವಿಧಾನ ರಚಿಸಿಕೊಳ್ಳಲು ರಾಜ್ಯಾಂಗ ರಚನಾ ಸಮಿತಿಯನ್ನು ಬ್ರಿಟಿಷ್ ಸರ್ಕಾರ ರಚನೆ ಮಾಡಬೇಕೆಂಬ ಪ್ರಸ್ತಾವನೆಯನ್ನು ಇಡ್ತದೆ. ಇನ್ನು ಎರಡನೇದಾಗಿ ಬರುವಂಥ ಪ್ರಮುಖ ಪ್ರಸ್ತಾವನೆ ಕ್ರಿಪ್ಸ್ ಅವರದ್ದು, ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡಬೇಕೆಂದು ಪ್ರಸ್ತಾವನೆಯನ್ನು ಇಡ್ತಾರೆ. ಆದರೆ ಕ್ರಿಪ್ಸ್ರವರ ಪ್ರಸ್ತಾವನೆಗಳನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಂಪೂರ್ಣವಾಗಿ ತಿರಸ್ಕರಿಸುತ್ತವೆ. ತದನಂತರ ಕ್ರಿಪ್ಸ್ ಅವರು ಮರಳಿ ಇಂಗ್ಲೆಂಡ್ಗೆ ವಾಪಸ್ ಆಗ್ತಾರೆ. ಇದರ ನಡುವೆ ಇಂಗ್ಲೆಂಡದಲ್ಲಿ ಚುನಾವಣೆಗಳು ನಡೀತಾವೆ. ಲೇಬರ್ ಪಕ್ಷ ನಿಚ್ಚಳ ಬಹುಮತದಿಂದ ಅಧಿಕಾರಕ್ಕೆ ಬರ್ತದೆ. ಚರ್ಚಿಲ್ ಅವರ ಸ್ಥಾನದಲ್ಲಿ ಕ್ಲಿಮೆಂಟ್ ಅಟ್ಲಿಯವರು ಚರ್ಚಿಲ್ ಅವರ ಸ್ಥಾನದಲ್ಲಿ ಕ್ಲಿಮೆಂಟ್ ಅಟ್ಲಿ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಭಾರತದ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಅಥವಾ ಪರಿಹರಿಸುವಲ್ಲಿ ಲೇಬರ್ ಪಕ್ಷ ಅಥವಾ ಕ್ಲೆಮೆಂಟ್ ಅಟ್ಲಿ ಅವರು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ. ಜೊತೆಗೆ ಕ್ಲೆಮೆಂಟ್ ಅಟ್ಲಿ ಅವರು ಮುಂದೆ ಭಾರತದ ಬೇಡಿಕೆಗಳನ್ನ ಪೂರೈಸುವ ದೃಷ್ಟಿಕೋನ ಇಟ್ಟುಕೊಂಡು 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಅನ್ನು ಭಾರತಕ್ಕೆ ಕಳಿಸಿಕೊಡ್ತಾರೆ. ಕ್ಯಾಬಿನೆಟ್ ಮಿಷನ್ನ ಪ್ಲ್ಯಾನ್ ಏನಾಗಿತ್ತಪ್ಪ ಅಂತಂದ್ರೆ, ದೇಶವನ್ನು ಭಾರತ ಮತ್ತು ಪಾಕಿಸ್ತಾನವನ್ನು ವಿಭಜಿಸಲು ಅದು ಶಿಫಾರಸು ಮಾಡುವುದಿಲ್ಲ. ಹೀಗಾಗಿ ಮುಸ್ಲಿಂ ಲೀಗ್ ಇದನ್ನು ಕೂಡ ತಿರಸ್ಕಾರ ಮಾಡ್ತದೆ. ಮುಂದೆ ಕ್ಯಾಬಿನೆಟ್ ಮಿಷನ್ ಈ ಕೆಳಗಂಡ ಪ್ರಮುಖ ಸುಧಾರಣೆಗಳನ್ನು ಶಿಫಾರಸು ಮಾಡ್ತದೆ.
ದ ಕ್ಯಾಬಿನೆಟ್ ಮಿಷನ್ ರೆಕಮೆಂಡೆಡ್ ಫಾರ್ ಕ್ಯಾಬಿನೆಟ್ ಮಿಷನ್ ಸುಧಾರಣೆಯ ಶಿಫಾರಸುಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ಮೊದಲನೇದಾಗಿ ಬರುವಂಥ ಕ್ಯಾಬಿನೆಟ್ ಮಿಷನ್ನ ಸುಧಾರಣೆ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ, ಫಾರ್ಮೇಷನ್ ಆಫ್ ಕಾನ್ಸ್ಟಿಟ್ಯೂಟೆಂಟ್ ಅಸೆಂಬ್ಲಿ ವಿತ್ 389 ಮೆಂಬರ್ಸ್. 389 ಸದಸ್ಯರ ಬಲದೊಂದಿಗೆ ಸಂವಿಧಾನ ರಚನಾ ಸಭೆ ರಚನೆಯಾಗಬೇಕು ಅನ್ನುವ ಶಿಫಾರಸನ್ನು ಮಾಡ್ತದೆ. ಹಾಗೆಯೇ ಎರಡನೇದಾಗಿ ಬರುವಂಥ ಪ್ರಮುಖ ಶಿಫಾರಸು ವಿದ್ಯಾರ್ಥಿಗಳೇ, ಫಾರ್ಮೇಷನ್ ಆಫ್ ಇಂಟ್ರಿಮ್ ಗೌರ್ಮೆಂಟ್ ವಿತ್ ದ ಸಪೋರ್ಟ್ ಆಫ್ ಆಲ್ ಪೊಲಿಟಿಕಲ್ ಪಾರ್ಟೀಸ್. ಭಾರತದ ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಬೇಕೆಂಬ ಶಿಫಾರಸನ್ನು ಮಾಡ್ತದೆ ಕ್ಯಾಬಿನೆಟ್ ಮಿಷನ್. ಹಾಗೆಯೇ ಮೂರನೇದಾಗಿ ಬರುವಂಥ ಪ್ರಮುಖ ಶಿಫಾರಸು ವಿದ್ಯಾರ್ಥಿಗಳೇ, ಫಾರ್ಮೇಷನ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಇನ್ಕ್ಲೂಡಿಂಗ್ ಬ್ರಿಟಿಷ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಸ್ಟೇಟ್. ಬ್ರಿಟಿಷ್ ಇಂಡಿಯಾ ಮತ್ತು ಭಾರತದ ರಾಜ್ಯಗಳೊಂದಿಗೆ ಭಾರತದ ಒಕ್ಕೂಟವನ್ನು ರಚಿಸುವುದು ಇನ್ನೊಂದು ಇದರ ಶಿಫಾರಸು ಆಗಿತ್ತು. ಹಾಗೆಯೇ ನಾಲ್ಕನೇದಾಗಿ ಬರುವಂಥ ಪ್ರಮುಖ ಶಿಫಾರಸು ವಿದ್ಯಾರ್ಥಿಗಳ ಕ್ಯಾಬಿನೆಟ್ ಮಿಷನದ್ದು ರೂಲ್ಡ್ ಔಟ್ ಫಾರ್ಮೇಷನ್ ಆಫ್ ಪಾಕಿಸ್ತಾನ್ ಅನ್ಡಿಸೈರಬಲ್ ಅಂತಂದರೆ ವಿದ್ಯಾರ್ಥಿಗಳ ನಾಲ್ಕನೇದಾಗಿ ಪ್ರತ್ಯೇಕ ಪಾಕಿಸ್ತಾನ ರಚನೆ ಸಾಧ್ಯವಿಲ್ಲ, ಇದನ್ನು ನಿರಾಕರಣೆ ಮಾಡ್ತದ ಕ್ಯಾಬಿನೆಟ್ ಮಿಷನ್. ಮುಂದೆ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಪ್ರಕಾರ ಮುಂದೆ ಏನಪ್ಪ ಅಂತಂದ್ರೆ ಭಾರತ ದೇಶದಲ್ಲಿ ಸಂವಿಧಾನವನ್ನು ರಚಿಸಲು ಕಾನ್ಸ್ಟಿಟ್ಯೂಟೆಂಟ್ ಅಸೆಂಬ್ಲಿ, ಭಾರತ ದೇಶದಲ್ಲಿ ಸಂವಿಧಾನವನ್ನು ರಚಿಸಲು ಪ್ರಮುಖ ಪಾತ್ರ ವಹಿಸ್ತದೆ ಕ್ಯಾಬಿನೆಟ್ ಮಿಷನ್. ಭಾರತ ದೇಶದಲ್ಲಿ ಸಂವಿಧಾನವನ್ನು ರಚನೆ ಮಾಡ್ತದೆ. 1946ರಲ್ಲಿ ಭಾರತ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆಗೊಳ್ಳುತ್ತಾರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ 1946ರಲ್ಲಿ ಭಾರತ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಹಾಗೆಯೇ 1947ರಲ್ಲಿ ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಳ್ತಾರಪ್ಪ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಇಲ್ಲಿ ವಿದ್ಯಾರ್ಥಿಗಳೇ ಪ್ರಮುಖವಾಗಿ ನಾವು ಕಾನ್ಸ್ಟಿಟ್ಯೂಟೆಂಟ್ ಅಸೆಂಬ್ಲಿ ಅಂದ ಕೂಡಲೇ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಹಾಗೂ ಇನ್ನುಳಿದ ಸದಸ್ಯರನ್ನು ಒಳಗೊಂಡಿರುವಂತಹ ದೃಶ್ಯವನ್ನು ಕೂಡ ಈ ಚಿತ್ರದಲ್ಲಿ ನೀವು ವೀಕ್ಷಣೆ ಮಾಡ್ಬೋದು ವಿದ್ಯಾರ್ಥಿಗಳೇ ಕಾನ್ಸ್ಟಿಟ್ಯೂಟೆಂಟ್ ಅಸೆಂಬ್ಲಿ ಅಂದ ಕೂಡಲೇ ಇಲ್ಲಿ ಒಂದು ಎರಡು ರೀತಿಯ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತಾವೆ. ಸಿಂಪಲಾಗಿ ನೋಡ್ರಿ. ಒಂದು, ಹೂ ವಾಸ್ ದ ಚೇರ್ಮನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಟೆಂಟ್ ಅಸೆಂಬ್ಲಿ? ಭಾರತ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ನೀವು ಹೇಳಬೇಕಾಗ್ತದೆ. ಹಾಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ, ಹೂ ವಾಸ್ ದ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ? ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಂತ ಕೇಳ್ತಾರೆ, ಡಾಕ್ಟರ್ BR ಅಂಬೇಡ್ಕರ್ ಅಂತ ನೀವು ಬರಿಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು ಮುಂದೆ ಇದಾದ ನಂತರ ಮುಂದಿನ ಒಂದು ದಿಟ್ಟವಾದ ಹೆಜ್ಜೆ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅದ ನಂತರ ಮುಂದಿನ ಒಂದು ದಿಟ್ಟ ಹೆಜ್ಜೆ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ 1947ರಲ್ಲಿ ಮೌಂಟ್ ಬ್ಯಾಟನ್ ಯೋಜನೆ ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರಿಸುವ ದೃಷ್ಟಿಕೋನ ಇಟ್ಟುಕೊಂಡು 1947ರಂದು ಲಾರ್ಡ್ ಮೌಂಟ್ ಬ್ಯಾಟನ್ರವರು ಭಾರತಕ್ಕೆ ಏನಪ್ಪ ಅಂದ್ರೆ ಭೇಟಿ ನೀಡ್ತಾರೆ. ಅಧಿಕಾರ ವಿಭಜನೆಯ ದೃಷ್ಟಿಯಿಂದ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಂದು ಒಪ್ಪಂದವನ್ನು ಏರ್ಪಡಿಸ್ತಾರೆ. ವಾಸ್ತವವಾಗಿ 1947ರ ಕಾಯ್ದೆಯು ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆಯಾಗಿ ವಿಸ್ತರಣೆಯಾಗ್ತದೆ ವಿದ್ಯಾರ್ಥಿಗಳೇ. ಲಾರ್ಡ್ ಮೌಂಟ್ ಬ್ಯಾಟನ್ರವರು ಭಾರತದ ಕೊನೆಯ ವೈಸ್ರಾಯರಾಗಿ ಕಾರ್ಯನಿರ್ವಹಿಸ್ತಾರೆ. ಅದರ ಮುಂದುವರೆದ ಭಾಗವೇ
1947 ಭಾರತ ಸ್ವಾತಂತ್ರ್ಯ ಕಾಯ್ದೆ, ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947. ಹಾಗಾದರೆ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಮುಖ್ಯಾಂಶಗಳು ಏನದಾವು ಅನ್ನೋದನ್ನು ಸ್ವಲ್ಪ ನಾವು ತಿಳ್ಕೊಂಡು, ಪ್ರೊವಿಷನ್ಸ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947. ವಿದ್ಯಾರ್ಥಿಗಳೇ, 1947 ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡು ನೋಡೋಣ. ಇಲ್ಲಿ ಸಬ್ ಪಾಯಿಂಟ್ ಬಂದಿರ್ತವೆ, ಒಂದೊಂದಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಮೊದಲನೇದಾಗಿ ಬರುವಂಥ ಪ್ರಮುಖ ಮುಖ್ಯಾಂಶ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ, ದ ಆ್ಯಕ್ಟ್ ಪ್ರೊವೈಡೆಡ್ ದ್ಯಾಟ್ ಆನ್ 15 August 1947 ದ ಅಪಾಯಿಂಟೆಡ್ ಡೇಟ್ ಟು ಇಂಡಿಪೆಂಡೆಂಟ್ ಡೊಮಿನಿಯನ್ಸ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ವಿದ್ಯಾರ್ಥಿಗಳೇ, 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳಲ್ಲಿ ಮೊದಲನೇದಾಗಿ ಬರುವಂಥ ಮುಖ್ಯಾಂಶ, ಆಗಸ್ಟ್ 15, 1947 ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ಡೊಮಿನಿಯನ್ಗಳನ್ನು ಸ್ಥಾಪಿಸಲು ಈ ಕಾಯ್ದೆ ಅವಕಾಶವನ್ನು ಕಲ್ಪಿಸಿತು. ಇದು ಮೊದಲನೇ ಮುಖ್ಯಾಂಶ. ಇನ್ನು ಎರಡನೇದಾಗಿ ಬರುವಂಥ ಪ್ರಮುಖ ಪ್ರೊವಿಷನ್ ಅಥವಾ ಮುಖ್ಯಾಂಶ, ದ ರೆಸ್ಟ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಸಿಂಧ್, ಬಲೂಚಿಸ್ತಾನ್, ವೆಸ್ಟ್ ಪಂಜಾಬ್, ಈಸ್ಟ್ ಬೆಂಗಾಲ್, ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರೊವಿನ್ಸ್ ಆ್ಯಂಡ್ ಸಿಲ್ಹಟ್ ಇನ್ ಆಸಾಮ್ ಹುಯಿಚ್ ಬಿಕೇಮ್ ದ ಟೆರಿಟರೀಸ್ ಆಫ್ ಪಾಕಿಸ್ತಾನ್. ಅಂದರೆ ವಿದ್ಯಾರ್ಥಿಗಳೇ, ಎರಡನೇದಾಗಿ ಬರುವಂಥ ಪ್ರಮುಖ ಮುಖ್ಯಾಂಶ ವಿದ್ಯಾರ್ಥಿಗಳೇ, ಈ ಕಾಯ್ದೆಯ ಅನ್ವಯ ಸಿಂಧ್, ಬಲೂಚಿಸ್ತಾನ್, ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಳ, ವಾಯುವ್ಯ ಗಡಿ ಪ್ರಾಂತ್ಯಗಳು ಹಾಗೂ ಆಸಾಮನ ಸಿಲ್ಲಟ್ ಪ್ರದೇಶವನ್ನು ಹೊರತುಪಡಿಸಿ ಉಳಿದೆಲ್ಲ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಭಾರತದ ಭೂಭಾಗದ ವ್ಯಾಪ್ತಿಯಲ್ಲಿ ಬಂದವು. ಇದು ಎರಡನೇದಾಗಿ ಬರುವಂಥ ಪ್ರಮುಖ ಮುಖ್ಯಾಂಶ ವಿದ್ಯಾರ್ಥಿಗಳೇ. ಹಾಗೆಯೇ ಥರ್ಡ್ ಒನ್ ಪ್ರೊವಿಷನ್ ಫಾರ್ ಡೆಮಾರ್ಕೆಟಿಂಗ್ ದ ಬೌಂಡ್ರೀಸ್, ಬೌಂಡ್ರಿ ಕಮಿಷನ್ ವಾಸ್ ಫಾರ್ಮ್ಡ್ ವಿತ್ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಯಾಸ್ ದ ಚೇರ್ಮನ್. ವಿದ್ಯಾರ್ಥಿಗಳೇ, ಮೂರನೇದಾಗಿ ಬರುವಂಥ ಪ್ರಮುಖ ಮುಖ್ಯಾಂಶ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆದ್ದು ಗಡಿಗಳನ್ನು ಗುರುತಿಸಲು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರ ಅಧ್ಯಕ್ಷತೆಯಲ್ಲಿ ಬೌಂಡ್ರಿ ಕಮಿಷನನ್ನು ರಚಿಸಲಾಯಿತು. ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳು ಸಿಂಪಲ್ ಆಗಿ, ಗಡಿ ರೇಖೆಯ ಆಯೋಗದ ಅಧ್ಯಕ್ಷರು ಯಾರು? ಹೂ ವಾಸ್ ದ ಚೇರ್ಮನ್ ಆಫ್ ಬೌಂಡ್ರಿ ಕಮಿಷನ್? ಸಿಂಪಲ್ ಆಗಿ ಬರೀರಿ, ಸರ್ ಸಿರಿಲ್ ರ್ಯಾಡ್ಕ್ಲಿಫ್, ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಇನ್ನು ಹಾಗೆಯೇ ದ ಫೋರ್ತ್ ಒನ್ ಪ್ರೊವಿಷನ್, ದ ಕ್ರೌನ್ ವಾಸ್ ನೋ ಲಾಂಗರ್ ದ ಸೋರ್ಸ್ ಆಫ್ ಅಥಾರಿಟಿ. ಭಾರತದ ರಾಜ್ಯಗಳ ಮೇಲಿನ ಬ್ರಿಟಿಷ್ ಚಕ್ರವರ್ತಿ ಆಧಿಪತ್ಯ ಕೊನೆಗೊಂಡಿತು. ಇದು ನಾಲ್ಕನೇದಾಗಿ ಬರುವಂಥ ಪ್ರಮುಖ ಮುಖ್ಯಾಂಶ. ಫಿಫ್ತ್ ಒನ್, ದ ಗವರ್ನರ್ ಜನರಲ್ ಆ್ಯಂಡ್ ಪ್ರೊವಿನ್ಷಿಯಲ್ ಗವರ್ನರ್ ವೇರ್ ಟು ಆ್ಯಕ್ಟ್ ಆಸ್ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್, ದೇ ಲಾಸ್ಟ್ ಎಕ್ಸ್ಟ್ರಾರ್ಡಿನರಿ ಪವರ್ಸ್ ಟು ಲೆಜಿಸ್ಲೇಟ್. ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ ಜನರಲ್ ಸಂವಿಧಾನಾತ್ಮಕವಾಗಿ ಮುಖ್ಯಸ್ಥರಾಗಿದ್ದರೂ ಕೂಡ ಯಾವುದೇ ರೀತಿಯ ಶಾಸನ ರಚಿಸುವ ಅಧಿಕಾರವನ್ನು ಇವರು ಹೊಂದಿರುವುದಿಲ್ಲ. ಇದು ಐದನೇದಾಗಿ ಬರುವಂಥ ಪ್ರಮುಖ ಮುಖ್ಯಾಂಶ ವಿದ್ಯಾರ್ಥಿಗಳೇ. ಹಾಗೆಯೇ ಆರನೇದಾಗಿ ಬರುವಂಥ ಪ್ರಮುಖ ಮುಖ್ಯಾಂಶ ವಿದ್ಯಾರ್ಥಿಗಳೇ, ದ ಆಫೀಸ್ ಆಫ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ವಾಸ್ ಅಬಾಲಿಷ್ಡ್. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ಸಂಪೂರ್ಣವಾಗಿ ರದ್ದಾಯಿತು. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ಅಂದುಕೊಳ್ಳಿ ವಿದ್ಯಾರ್ಥಿಗಳೇ, ಭಾರತ ದೇಶದಲ್ಲಿ ಬ್ರಿಟಿಷ್ ಆಡಳಿತವನ್ನು ನೋಡಿಕೊಳ್ಳುವ ದೃಷ್ಟಿಕೋನ ಇಟ್ಟುಕೊಂಡು ಬ್ರಿಟಿಷ್ ಕ್ಯಾಬಿನೆಟ್ ಅಧಿಕಾರಿಯ ಹುದ್ದೆ ಏನಪ್ಪ ಅಂದರೆ ಸಂಪೂರ್ಣವಾಗಿ ರದ್ದಾಗ್ತದೆ. ದಸ್ ಆಫೀಸ್ ಆಫ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ವಾಸ್ ಅಬಾಲಿಷ್ಡ್. ಇನ್ನು ಏಳನೇದಾಗಿ ಬರುವಂಥ ಪ್ರಮುಖ ಮುಖ್ಯಾಂಶ ವಿದ್ಯಾರ್ಥಿಗಳೇ, ದ ಸೆವೆಂತ್ ಒನ್ ಪ್ರೊವಿಷನ್, ಫ್ರಾಮ್ 15th August 1947 ದ ಬ್ರಿಟಿಷ್ ಕ್ರೌನ್ ಲಾಸ್ಟ್ ಆಲ್ ರೈಟ್ಸ್ ಆಫ್ ಪ್ಯಾರಾಮೌನ್ಸಿ.
ಆಗಸ್ಟ್ 15, 1947 ಬ್ರಿಟಿಷ್ ಪಾರಮ್ಯತೆ ಅಥವಾ ಪ್ಯಾರಾಮೌಂಟ್ಸಿ ಯಾವುದೇ ರೀತಿಯ ಅಧಿಕಾರ ಮತ್ತು ಜವಾಬ್ದಾರಿ ಅನ್ನೋದು ಹೊಂದಿರುವುದಿಲ್ಲ. ಸಿಂಪಲ್ ಆಗಿ. ಇನ್ನು ಕೊನೆಯದಾಗಿ ಬರುವಂಥ ಪ್ರಮುಖ ಮುಖ್ಯಾಂಶ ವಿದ್ಯಾರ್ಥಿಗಳೇ, ಅಂಡರ್ ದಿಸ್ ಆ್ಯಕ್ಟ್ ಬಿಕೇಮ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇಂಡಿಪೆಂಡೆಂಟ್ ಕಂಟ್ರೀಸ್. ಆಗಸ್ಟ್ 15, 1947 ರಾಜ್ಯಾಂಗ ರಚನಾ ಸಮಿತಿ ಸಂಪೂರ್ಣವಾಗಿ ಸಾರ್ವಭೌಮತ್ವ ಅಧಿಕಾರವನ್ನು ಪಡೆದುಕೊಳ್ಳುತ್ತದೆ. ಸಂವಿಧಾನ ರಚಿಸುವ ಪೂರ್ಣ ಅಧಿಕಾರ ಕೂಡ ಇದು ಪಡೆದುಕೊಂಡಿರ್ತದೆ. ಈ ಕಾಯ್ದೆ ಅನ್ವಯ ಭಾರತ ಮತ್ತು ಪಾಕಿಸ್ತಾನ ಎರಡೂ ಸ್ವತಂತ್ರ ದೇಶಗಳು ಆದವು. ಈ ಮುಖ್ಯಾಂಶಗಳಲ್ಲಿ ಪ್ರಮುಖ ವಿದ್ಯಾರ್ಥಿಗಳೇ ಎರಡು ರೀತಿಯ ಪ್ರಶ್ನೆಗಳು ಕೇಳ್ತಾರೆ. ಒಂದು, ವೆನ್ ಡಿಡ್ ಇಂಡಿಯಾ ಬಿಕೇಮ್ ಇಂಡಿಪೆಂಡೆಂಟ್? ಭಾರತ ಯಾವಾಗ ಸ್ವಾತಂತ್ರ್ಯವಾಯಿತಪ್ಪ ಅಂದರೆ ವಿದ್ಯಾರ್ಥಿಗಳೇ ಆಗಸ್ಟ್ 15, 1947 ಅಂತ ನೀವು ಹೇಳಬೇಕಾಗ್ತದೆ. ಆಗಸ್ಟ್ 15, 1947. ಇನ್ನೊಂದು ಪ್ರಶ್ನೆ ಬರ್ತದೆ ವಿದ್ಯಾರ್ಥಿಗಳೇ, ಮೆನ್ಷನ್ ಎನಿ ಒನ್ ಇಂಪಾರ್ಟೆಂಟ್ ಪ್ರೊವಿಷನ್ ಆಫ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947. 1947 ಭಾರತ ಸ್ವತಂತ್ರ ಕಾಯ್ದೆಯ ಯಾವುದಾದರೂ ಒಂದು ಪ್ರಮುಖ ಮುಖ್ಯಾಂಶವನ್ನು ತಿಳಿಸಿ. ನೀವು ಅಗದಿ ಸಿಂಪಲ್ ಆಗಿ ಬರೀರಿ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ರದ್ದಾಯಿತು. ದ ಆಫೀಸ್ ಆಫ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ವಾಸ್ ಅಬಾಲಿಷ್ಡ್. ಇಷ್ಟು ನಾವು ಪ್ರಮುಖವಾಗಿ ಏನಪ್ಪ ಅಂದ್ರೆ 1947 ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳ ಬಗ್ಗೆ ತಿಳ್ಕೊಬೋದು ವಿದ್ಯಾರ್ಥಿಗಳೇ. ಮುಂದೆ ಆಗಸ್ಟ್ 15, 1947 ಭಾರತ ಸಂಪೂರ್ಣವಾಗಿ ಸ್ವತಂತ್ರ ರಾಷ್ಟ್ರ ಆಗಿ ಗುರುತಿಸಿಕೊಳ್ತದೆ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರವಾಗಿ ಅಂದಿನ ಪ್ರಧಾನಮಂತ್ರಿಯಾದ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ದೆಹಲಿಯ ಕೆಂಪು ಕೋಟೆಯಲ್ಲಿ ಜನಪ್ರಿಯ ಭಾಷಣ ಮಾಡುವಂಥ ದೃಶ್ಯ ಕೂಡ ನೀವು ವೀಕ್ಷಣೆ ಮಾಡ್ಬೋದು ವಿದ್ಯಾರ್ಥಿಗಳೇ. ಜನಪ್ರಿಯ ಭಾಷಣ ಮಾಡುತ್ತಿರುವ ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನಪ್ರಿಯ ಭಾಷಣ. ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಫೇಮಸ್ ಟ್ರಿಸ್ಟ್ ವಿತ್ ಡೆಸ್ಟಿನಿ ಸ್ಪೀಚ್ ಫ್ರಾಮ್ ರೆಡ್ ಫೋರ್ಟ್ ದೆಹಲಿ ಆನ್ 15th August 1947. ಇಷ್ಟು ನಾವು ಪ್ರಮುಖವಾಗಿ ವಿದ್ಯಾರ್ಥಿಗಳೇ 1947 ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳ ಬಗ್ಗೆ ತಿಳಿದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಇದು ಎಕ್ಸಾಮ್ ದೃಷ್ಟಿಯಿಂದ ಕೂಡ ಬಹಳ ಮಹತ್ವದ ಪರಿಕಲ್ಪನೆಯಾಗಿದೆ. ನಿಮ್ಮ ಪರೀಕ್ಷೆಯಲ್ಲಿ 5 ಅಂಕದ ದೃಷ್ಟಿಯಿಂದ ಈ ಪರಿಕಲ್ಪನೆ ಬಹಳ ಮಹತ್ವವಾಗಿತ್ತು. ಎಕ್ಸ್ಪ್ಲೇನ್ ದ ಮೇನ್ ಪ್ರೊವಿಷನ್ಸ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947. 1947 ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ ಅಂತ 5 ಅಂಕದ ಮೇಲೆ ಪ್ರಶ್ನೆ ಬರ್ತದೆ ವಿದ್ಯಾರ್ಥಿಗಳೇ. ಇದನ್ನು ಸರಿಯಾಗಿ ನೀವು ನೋಡಿಕೊಳ್ಳಿ. ಜೊತೆಗೆ ಈ 1947 ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಈಗಲೂ ಕೂಡ ಭಾರತ ಸಂವಿಧಾನದಲ್ಲಿ 1947 ಕೆಲವೊಂದು ಮುಖ್ಯಾಂಶಗಳನ್ನು ಕೆಲವೊಂದು ಆಧಾರಗಳನ್ನು ಏನಪ್ಪ ಅಂದ್ರೆ ಈಗಲೂ ಕೂಡ ನಾವು ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವುದನ್ನು ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ಹಾಗೆಯೇ 1935 ಭಾರತ ಸರ್ಕಾರ ಕಾಯ್ದೆ ಮತ್ತು 1947 ಭಾರತ ಸ್ವತಂತ್ರ ಕಾಯ್ದೆ ಈ ಅಧ್ಯಾಯದಲ್ಲಿ ಅತ್ಯಂತ ಪ್ರಮುಖವಾದ ಪರಿಕಲ್ಪನೆಗಳಾಗಿವೆ. ಈ ಎರಡೂ ಕಾಯ್ದೆಯ ಪ್ರಮುಖ ಅಂಶಗಳನ್ನು ಬಹುತೇಕವಾಗಿ ನಮ್ಮ ಭಾರತ ಸಂವಿಧಾನ ಈಗಾಗಲೇ ಅಳವಡಿಸಿಕೊಂಡಿದೆ, ಇನ್ನೂ ಕೂಡ ಅಳವಡಿಸಿಕೊಳ್ತಾ ಇದೆ ವಿದ್ಯಾರ್ಥಿಗಳೇ. ಹೀಗೆ ನಾವು ಇಷ್ಟು ಇದರ ಪ್ರಮುಖ ಮುಖ್ಯಾಂಶಗಳ ಬಗ್ಗೆ ತಿಳ್ಕೋಬೋದು. ಹಾಗಾದರೆ ಇವತ್ತಿನ ವರ್ಗದಲ್ಲಿ ಚರ್ಚೆ ಮಾಡಿದ ವಿಷಯದ ಮೇಲೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತಾವು ಅನ್ನೋದನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತೀನಿ. ನೀವು ಸ್ವಲ್ಪ ಗಮನ ಇಟ್ಟು ಕೇಳಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಹೂ ವಾಸ್ ದ ಚೇರ್ಮನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ? ಭಾರತ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರಂತ ಕೇಳಬಹುದು. ನೀವು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ನೀವು ಬರೀಬೇಕಾಗ್ತದೆ ವಿದ್ಯಾರ್ಥಿಗಳೇ. ಹಾಗೆ ಇನ್ನೊಂದು ಪ್ರಶ್ನೆಯಲ್ಲಿ ಬರ್ಬೋದು ವಿದ್ಯಾರ್ಥಿಗಳೇ, ಹೂ ವಾಸ್ ದ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ? ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಂತ ಕೇಳಬಹುದು. ನೀವು ಬರೀಬೇಕು ಡಾಕ್ಟರ್ BR ಅಂಬೇಡ್ಕರ್ ಅಂತ ನೀವು ಬರೀಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇನ್ನೊಂದು ಪ್ರಶ್ನೆ ಬರ್ತದೆ ವಿದ್ಯಾರ್ಥಿಗಳೇ ಇವತ್ತಿನ ವರ್ಗದಲ್ಲಿ ಚರ್ಚೆ ಮಾಡಿದ ವಿಷಯದ ಮೇಲೆ, ಹೂ ವಾಸ್ ದ ಚೇರ್ಮನ್ ಆಫ್ ಬೌಂಡ್ರಿ ಕಮಿಷನ್? ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರಂತ ಕೇಳ್ತಾರ? ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತ ನೀವು ಹೇಳಬೇಕಾಗ್ತದೆ.
ಜೊತೆಗೆ ವಿದ್ಯಾರ್ಥಿಗಳೇ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ, ವ್ಯಾನ್ ಡಿಡ್ ಇಂಡಿಯಾ ಬಿಕೇಮ್ ಇಂಡಿಪೆಂಡೆಂಟ್? ಭಾರತ ಯಾವಾಗ ಸ್ವತಂತ್ರವಾಯಿತು ಅಂತ ಕೇಳ್ತಾರೆ? ಆಗಸ್ಟ್ 15, 1947 ಅಂತ ನೀವು ಹೇಳಬೇಕಾಗ್ತದೆ. ಆಗಸ್ಟ್ 15, 1947. ಇನ್ನೊಂದು ಪ್ರಶ್ನೆ ಬರ್ಬೋದು ವಿದ್ಯಾರ್ಥಿಗಳೇ, ಮೆನ್ಷನ್ ಎನಿ ಒನ್ ಇಂಪಾರ್ಟೆಂಟ್ ಪ್ರೊವಿಷನ್ ಆಫ್ ಇಂಡಿಯನ್ ಇಂಡಿಪೆಂಡೆಂಟ್ ಆ್ಯಕ್ಟ್ ಆಫ್ 1947. 1947 ಭಾರತ ಸ್ವತಂತ್ರ ಕಾಯ್ದೆ ಯಾವುದಾದ್ರೂ ಒಂದು ಮುಖ್ಯಾಂಶವನ್ನು ತಿಳಿಸಿ ಅಂತ ಕೇಳಬಹುದು. ನೀವು ಸಿಂಪಲ್ ಆಗಿ ಏನು ಬರೀಪ್ಪ ಅಂದ್ರೆ ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ರದ್ದಾಯಿತು. ಜೊತೆಗೆ ಇನ್ನೊಂದು ಇಲ್ಲಿ 5 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ, ಎಕ್ಸ್ಪ್ಲೇನ್ ದ ಮೇನ್ ಪ್ರೊವಿಷನ್ಸ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947. 1947 ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ ಅಂತ 5 ಅಂಕದ ಮೇಲೆ ಪ್ರಶ್ನೆ ಬರ್ತದೆ ವಿದ್ಯಾರ್ಥಿಗಳೇ. ಇಷ್ಟು ನಾವು ಈ ವಿಡಿಯೋದಲ್ಲಿ ತಿಳ್ಕೋಬಹುದು. ಇದರ ಮುಂದಿನ ಪರಿಕಲ್ಪನೆಯನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು.